ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಈ ಚಿತ್ರದಲ್ಲಿ ನಾನು ಮಾಡಬೇಕಿತ್ತು. ಬಿಗ್ ಬಾಸ್ಗೆ ಹೋಗಿ ಬಂದು ಅದು ಕವರ್ ಆಗ ಈ ಸಿನಿಮಾದಲ್ಲಿ ನಾನು ಮಾಡಬೇಕಿತ್ತು, ಆಗಿಲ್ಲ. ಒಂದು ಆ ಟೈಮಲ್ಲಿ ಸ್ವಲ್ಪ ಬ್ಯುಸಿ ಇರ್ತೇವೆ ಫ್ಯಾಮಿಲಿ ವಿಚಾರದಲ್ಲಿ. ಅದಕ್ಕೋಸ್ಕರ ಒಳ್ಳೇದಾಗಲಿ. ಪುಟ್ಟರಾಜ್ ಅಣ್ಣಂಗೆ ಮೊದಲನೇ ಸಿನಿಮಾ ಮಾಡ್ತಿದ್ದಾರೆ. ಇನ್ನು ದೇವ್ರ ಶಕ್ತಿ ಕೊಡಲಿ, ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿ ಇನ್ನು ದೊಡ್ಡ ಹೀರೋ ಉಳಿತದಲ್ಲ. ಒಂದು ಕನಸಿದೆ ಅವ್ರಿಗೆ, ಅಂದರೆ ಮೊದಲನೇ ಸಿನಿಮಾ ಹೇಳ್ತಿದ್ದೆ ಅಣ್ಣ ಸಕ್ಕದಾಗಿ ಬರಬೇಕು, ಮತ್ತೊಂದು ಮಾಡೋಣ ಎಲ್ಲ ಅಣ್ಣ ಅಂತ. ಇದು ಮೊದಲನೇ ಸಿನಿಮಾ ನಾನು, ಅಂದರೆ ಒಂದು ಎಕ್ಸ್ಪೀರಿಯನ್ಸ್ ಇದು. ನೆಕ್ಸ್ಟ್ ಸಿನಿಮಾ ಇನ್ನೂ ಸಕ್ಕದಾಗಿ ಮಾಡೋಣ, ಎಲ್ಲ ಟೆಕ್ನಿಷಿಯನ್ಸ್ಗಳನ್ನೂ ಇನ್ಕ್ಲೂಡ್ ಮಾಡಿಕೊಂಡು ದೊಡ್ಡ ಮಟ್ಟಕ್ಕೆ ಪ್ರೊಜೆಕ್ಟ್ ಮಾಡೋಣ ಅಂತ. ಅಣ್ಣ ಒಳ್ಳೇದಾಗಲಿ, ನಿಮ್ಮ ಕನಸು ನನಸಾಗಲಿ ಅಣ್ಣ. ಮತ್ತು ನಿಮ್ಮ ಮಗನೂ ಕೂಡ ಈ ಸಿನಿಮಾದಲ್ಲಿ ಲಾಂಚ್ ಮಾಡ್ತಾ ಇದ್ದೀರಾ, ಅವ್ರಿಗೂ ಕೂಡ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಇಲ್ಲೆಲ್ಲರೂ ನನ್ನ ತಂದೆ ಜೊತೆ ಸ್ನೇಹಿತರೆ. ಮತ್ತು ಮಂಜು ಮಾಸ್ತರ್, ನಾನು ಅವಾಗ ಪೊಲೀಸ್ ಸ್ಟೋರಿನಲ್ಲಿ ಅಪ್ಪನ ಜೊತೆ ಮಾಡಿದಾಗ ನಾನು ತುಂಬ ಚಿಕ್ಕವನು, ಅವಾಗ ಬಂದು ನೋಡಿದ್ದು. ಹೌದೌದು, ಆವಾಗ ನಾನು ಶೂಟಿಂಗಿಗೆ ಬಂದು ನೋಡಿದ್ದು. ನಿಮ್ಮ ತಿರ್ಗಾ ನೋಡಿ ಖುಷಿ ಆಯಿತು. ಮತ್ತು ನನ್ನ ಬ್ರದರ್ ಅಂತ ಧರ್ಮ ಕೀರ್ತಿರಾಜ್ ಅವರು ಒಳ್ಳೆ ಸಿನಿಮಾಗಳು ಮಾಡ್ತಿದ್ದಾರೆ, ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಇನ್ನೊಂದು ಹೇಳ್ತೀನಿ, ಇವತ್ತು ಅಂದರೆ ಎಲ್ಲ ದೊಡ್ಡ ದೊಡ್ಡ ಚಿತ್ರಗಳೇ ಬರಬೇಕು, ಮತ್ತೊಂದು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಇದೇ ಥರ ಇರಬೇಕು ಸಿನಿಮಾ, ಇದೇ ಥರ ಪ್ರಾಜೆಕ್ಟ್ ಆಗಬೇಕು, ನಮ್ಗೆ ಇದೇ ಥರ ಸಾಂಗ್ ಇರಬೇಕು, ಮೇಕಿಂಗ್ ಇರಬೇಕು. ಆನೆ ಬಾರ ಆನೆಗೆ, ಇರುವೆ ಬಾರ ಇರುವೆ ಬಾರ ಎಷ್ಟಾಗುತ್ತೋ ಅಷ್ಟರಲ್ಲೇ ಸಿನಿಮಾ ಮಾಡಿರ್ತಾರೆ. ಆನೆ ಬಾರ ಕೋಟಿಯನ್ಗಟ್ಲೆ, 100 ಕೋಟಿ, 150 ಕೋಟಿ ಈ ಥರ ಸಿನಿಮಾಗಳು ಹಾಕ್ಬಂದು ಮಾಡಿದಾಗ ನೀವು ಬರೀ ಅಂಥ ಸಿನಿಮಾಗೆ ಮಾತ್ರ ಹೋಗಿ ಸಪೋರ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಾ. ಒಳ್ಳೊಳ್ಳೆ ಸಿನಿಮಾಗಳು ಕಂಟೆಂಟ್ಸ್ ಇರುತ್ತೆ, ಹೋಗಿ ಸಿನಿಮಾ ಕೂತ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ ಇದು ಒಳ್ಳೆ ಸಿನಿಮಾನ ಇಲ್ವಾ ಅಂತ. ಯಾರೋ ಒಬ್ಬ ಎಲ್ಲೋ ಕೂತ್ಕೊಂಡು ರಿವ್ಯೂ ಕೊಡ್ತಾನೆ, ಯಾರೋ ಒಂದು ಯೂಟ್ಯೂಬ್ ಚಾನಲ್ ಕೂತ್ಕೊಂಡು ಮಾತಾಡ್ತಾನೆ, ಅದ್ರ ಬಗ್ಗೆ ಯಾರೋ ಒಬ್ಬ ರಿವ್ಯೂ ಮಾಡ್ತಾನೆ ಅಂದ ತಕ್ಷಣ ಈ ಸಿನಿಮಾ ಚೆನ್ನಾಗಿಲ್ಲಪ್ಪ ಬಿಟ್ಬಿಡು, ಇಲ್ಲಿಗೆ ಹೋಗೋದು ಬೇಡ ಅಂತ. ಅವ್ನು ಯಾರೋ ಹೇಳ್ದ, ಅವ್ನ ತಲೆ ಏನೋ ಬೇರೆ ಇರುತ್ತೆ, ಅದಕ್ಕೋಸ್ಕರ ಅವ್ನಿಗೆ ಇಷ್ಟ ಆಗಿಲ್ಲ. ನಿಮ್ಗೆ ಇಷ್ಟ ಆಗ್ಬೋದು ಆ ಸಿನಿಮಾ. ದಯವಿಟ್ಟು ಚಿತ್ರ ನೋಡಿದಾಗ ಚಿತ್ರಮಂದಿರಗಳು ಉಳಿಯುತ್ತೆ, ಈ ಥರ ಹೊಡೆದಾಕೊಳ್ಳೋ ಪರಿಸ್ಥಿತಿ ಬರಲ್ಲ ನಮಗೆ. ಮುಂದಿನ ದಿವಸಗಳಲ್ಲಿ ನಮ್ಮಂಥ ಯಂಗ್ಸ್ಟರ್ಸ್ಗಳು ಇವತ್ತು ನಾವೆಲ್ಲ ಬೆಳೀತಾ ಇದೀವಿ ಅಂತ ಹೇಳಿದ್ರೆ ನಮಗೂ ಭಯ ಆಗುತ್ತೆ. ನೋಡಪ್ಪ ದೊಡ್ಡ ದೊಡ್ಡ ಸಿನಿಮಾಗಳು ಬಂತು, ಹಿಂಗೆ ಹೋಗ್ತಿದೆ, ಇವಾಗ ನಾವು ನೆಕ್ಸ್ಟ್ ಫ್ಯೂಚರಲ್ಲಿ ಏನು ಮಾಡಬೇಕು ಅಂತ ಅನ್ಸುತ್ತೆ, ಭಯ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಚಿತ್ರರಂಗ ಉಳಿಸ್ಬೇಕು ಅಂತ ಹೇಳಿದ್ರೆ ಜನಗಳೆಲ್ಲ ಬಂದು ಮನೆಯಿಂದ ಆಫೀಸ್ ಆಗಿರ್ಬೋದು ಮತ್ತೊಂದು ಎಲ್ಲ ಕೆಲಸಗಳಿರುತ್ತೆ, ನಾವು ಅದನ್ನು ಅರ್ಥ ಮಾಡ್ಕೊತೀವಿ. ಇದೇ ಒಂದು 10 ವರ್ಷದ ಮುಂಚೆ ಯಾವುದೋ ಸೋಷಿಯಲ್ ಮೀಡಿಯಾ ಮತ್ತೊಂದು ಯೂಟ್ಯೂಬ್ ಚಾನಲ್ಸ್ ಏನೂ ಇರಲಿಲ್ಲ. ಬರೀ ಮೀಡಿಯಾದಲ್ಲಿ ಮಾತ್ರ ತೋರಿಸೋರು ಈ ಥರ ಸಿನಿಮಾ ಬರ್ತಿದೆ ಹೋಗಿ ನೋಡಿ ಅಂತ. ಅವತ್ತು ನೀವೆಲ್ಲರೂ ಹೋಗಿ ನೀಟಾಗಿ ಕೂತ್ಕೊಂಡು 2 ಗಂಟೆ ಸಿನಿಮಾ ನೋಡ್ತಿದ್ದೆ, ಆಶೀರ್ವಾದ ಮಾಡ್ತಿದ್ರಿ, ಇಲ್ಲಿ ಗಂಟ ಬೆಳೆಸ್ಕೊಂಬಂದಿರ. ಇವತ್ತು ಬಂದಿರೋರೆಲ್ಲ ಅವತ್ತು ನೀವು ಆಶೀರ್ವಾದ ಮಾಡಿದ್ದು, ಇವತ್ತೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ಗಳಾಗಿದ್ದಾರೆ. ಅದೇ ರೀತಿ ನಮ್ಮಂಥವ್ರು ಹೊಸಬ್ರು ಬಂದಾಗ ನೀವು ಎಂಟರ್ಟೈನ್ ಮಾಡಬೇಕು, ಎಂಕರೇಜ್ ಮಾಡಬೇಕು, ಒಳ್ಳೊಳ್ಳೆ ಕಮೆಂಟ್ಸ್ಗಳು ಪಾಸ್ ಮಾಡಬೇಕು. ಬರೀ ಕೆಟ್ಟ ರಿವ್ಯೂಗಳೇ ಕೆಟ್ಟ ಕಮೆಂಟ್ಸ್ಗಳೇ ಪಾಸ್ ಮಾಡ್ಕೊಳ್ಳೋಕೆ ಬಂದರೆ ನಮಗೂ ಒಂದು ಎಲ್ಲೋ ಕಡೆ ಬೇಜಾರಾಗುತ್ತೆ, ನಾವು ಒಂದು ಸ್ವಲ್ಪ ಕುಗ್ಗೋ ಥರ ಬರ್ತೀವಿ. ದಯವಿಟ್ಟು ಅದನ್ನು ಯಾರು ಮಾಡೋಕ್ಕೆ ಹೋಗ್ಬೇಡಿ, ಎಲ್ಲರೂ ಎಂಕರೇಜ್ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ನಾನು ಹೇಳೋದು ಮಾತಾಡಿ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದಗಳು.